ಸಿಂಧುರ ಇಲ್ಲಿ ಸಿಂಧುರ ಇಬ್ಬರದ್ದು ಸ್ಟೇಟ್ಮೆಂಟ್ ಇಟ್ ಈಸ್ ವೆರಿ ವೆರಿ ಫನ್ನಿ ಟು ಲಿಸನ್. ಫಸ್ಟ್ ಆಫ್ ಆಲ್ ಬಿಜೆಪಿಯ ಮಹೇಶ್ ಅವರು ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ಗಳು ಹೆಂಗಿತ್ತಂದ್ರೆ ಈ ಹಿಂದಿ ಫಿಲ್ಮ್ ಅನ್ನು ಕನ್ನಡಕ್ಕೆ ಡಬ್ ಮಾಡ್ದಂಗಿತ್ತು. ಅವರು ಎಲ್ಲಿದ ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಅವರು ವಿಸ್ತರಿಸುತ್ತಿದ್ದಾರೆ ಅಂದ್ರೆ ಕೂಲಂಕುಷವಾಗಿ ವೆರಿ ಬ್ಯೂಟಿಫುಲ್ ಈ ಎಕ್ಸ್ಪ್ಲೈನ್ಡ್. ಬಟ್ ಈ ಫರ್ಗಾಟ್ ಅವರು ಅದನ್ನು ಮರ್ತಿದ್ದಾರೆ. ಇದೇ ಡ್ರಾಮಾವನ್ನು ಇದೇ ಫಿಲ್ಮ್ ಅನ್ನು ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಬಿಜೆಪಿಯವರು ಮೊದಲೇ ಆಡ್ಬಿಟ್ಟವರೆ ಅಂತ. ಯಡಿಯೂರಪ್ಪನವರು ಇದ್ದಾಗ ಇವ್ರು ಹೇಳಿದ್ರು, ಯಡಿಯೂರಪ್ಪನವರು ವಿಧಾನಸಭೆಯ ಪಡಸಾಲೆಯಲ್ಲೇ ಹೇಳಿದ್ರು, ಸಿದ್ದರಾಮಯ್ಯನವರೇ ನಿಮ್ಗೆ ಹಿಂಗಾಗುತ್ತೆ, DK ಅವರೇ ನಿಮ್ಗೆ ಹಿಂಗಾಗುತ್ತೆ ಅಂತ ಹೇಳಿದ್ರು ಅಂತ. ಯಾಕಂದ್ರೆ ದಟ್ ಸೇಮ್ ಎಕ್ಸ್ಪೀರಿಯನ್ಸ್ ಯಡಿಯೂರಪ್ಪ ಹ್ಯಾಡ್ ಇನ್ ಬಿಜೆಪಿ. ಇದೇ ರೀತಿ ಹೈಕಮಾಂಡ್ಗಳು ಬಂದು ಬಿಜೆಪಿ ಹೈಕಮಾಂಡ್ ಮೋದಿ ಟು ಅಮಿತ್ ಶಾ ಬಂದು ಕರ್ನಾಟಕದಲ್ಲಿ ಇನ್ನು ಉಳಿದ 5 ವರ್ಷ ಅಲ್ಲ ಮತ್ತೊಂದು ಎಲೆಕ್ಷನ್ಗೂ ಅವರೇ ಅಂತ ಘೋಷಣೆ ಮಾಡಿದ್ರು. ಅನದರ್ ಥಿಂಗ್, ಈ ಕಡೆ ರಘುದೊಡ್ಡೇರಿ ಅವರು ಹೇಳ್ತಾರೆ ಬಿಜೆಪಿ ಅವರಿಗೆ ಬೇರೆ ಏನು ವಿಷಯ ಸಿಗ್ತಾ ಇಲ್ಲ, ದೇ ಆರ್ ಓನ್ಲಿ ಟಾರ್ಗೆಟಿಂಗ್ ಅಸ್ ಅಂತ. ರಘುದೊಡ್ಡೇರಿ ಅವರೇ ನೀವು ಹ್ಯಾಪಿಯಾಗಿ, ಯು ಆರ್ ಹ್ಯಾವಿಂಗ್ ಎ ವೆರಿ ವೀಕೆಸ್ಟ್ ಅಪೋಸಿಷನ್. ಗುಡ್ ಲಕ್. ನಿಮ್ಮ ಗುಡ್ ಲಕ್ ಏನಂದ್ರೆ ಬೇರೆ ವಿಷಯಗಳನ್ನು ಬಿಟ್ಟುಬಿಟ್ಟು ಇವರುಗಳು ಬೇರೆ ಸರ್ಕಾರದ ಇತರ ನ್ಯೂನ್ಯತೆಗಳನ್ನು ಬಿಟ್ಟುಬಿಟ್ಟು ಖಾಲಿ ಇವತ್ತು ಬಿಜೆಪಿ ಅವರು ಕೇಳಿದ್ರು, ಯಾರ್ರೀ ನಮ್ಗೇನ್ರಿ, ಅವ್ರಿಗೆ ಯಾರಾದ್ರೆ ನಮ್ಗೇನು ಅಂತ. ಸುಳ್ಳದು. ಯಾಕಂದ್ರೆ ದಿನಾ ನೋಡಿ ಅಶೋಕ್ ಬಾಯಲ್ಲಿ, ಇನ್ನೊಬ್ಬರ ಬಾಯಲ್ಲಿ ಬರ್ತಾ ಇರೋದು, ವಿಜೇಂದ್ರ ಅವರ ಬಾಯಲ್ಲಿ ಬರ್ತಾ ಇರೋದು ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರೆ, DKCಗೆ ಮೋಸ ಆಗುತ್ತೆ, ಶ್ರೀರಾಮುಲು ಕೂತ್ಕೊಂಡು ಅದೇ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು. ಬಿಜೆಪಿ ಅವರಿಗೆ ಉಳಿದ ನ್ಯೂನ್ಯತೆಗಳಲ್ಲಿ ಹೋರಾಡುವ ಯಾವ ನೈತಿಕತೆನೂ ಉಳಿದಿಲ್ಲದಂಗೆ ಅವರು ಆಡಿದ್ದಾರೆ. ವೆರಿ ವೀಕೆಸ್ಟ್ ಅಪೋಸಿಷನ್. ರಘುದೊಡ್ಡಿ ಅವರೇ, ಯು ಶುಡ್ ಫೀಲ್ ವೆರಿ ಹ್ಯಾಪಿ ದಟ್ ದೇ ಆರ್ ಟಾರ್ಗೆಟಿಂಗ್ ಅದರ್ ಥಿಂಗ್ಸ್. ನಿಮ್ಮ ಬೇರೆ ವಿಷಯಗಳನ್ನು ಬಿಟ್ಟುಬಿಟ್ಟು ಖಾಲಿ ಸಿದ್ದರಾಮಯ್ಯ ಮತ್ತೆ DKC ಹಿಂದೆ ಬಿದ್ದು ಕಾಲಹರಣ ಮಾಡ್ತಾ ಇದ್ದಾರೆ. ಸೇಮ್ ಇಟ್ ಈಸ್ ನೋಟ್ ಬೋತ್ ಪಾರ್ಟಿ. ನೀವು ಎರಡೂ ಪಾರ್ಟಿಗಳು ಜನಗಳ ಏನು ಕುಂದುಕೊರತೆಗಳೇನಿದೆ, ಮೂಲ ಸೌಕರ್ಯಗಳ ಕೊರತೆ ಏನಿದೆ ಬಿಟ್ಟುಬಿಟ್ಟು ಬೆಳಗ್ಗೆಯಿಂದ ಟ್ವೀಟ್, ಬೆಳಗ್ಗೆಯಿಂದ ಈ ಬೈಟ್ಗಳು, ಬೆಳಗ್ಗೆಯಿಂದ ಪ್ರೆಸ್ ಕಾನ್ಫರೆನ್ಸ್ಗಳು ಎರಡೂ ಪಕ್ಷಗಳು ಇಟ್ಕೊಂಡಿರೋದು ನಿಮ್ಮ ಅಧಿಕಾರಗಳನ್ನು ಹೆಂಗ್ ಬಳಸ್ಕೋಬಹುದು ಅಂತ ಬಿಟ್ರೆ ಜನಸಾಮಾನ್ಯರ ಕಷ್ಟ ಸುಖಗಳು, ಮೂಲ ಸೌಕರ್ಯಗಳ ಬಗ್ಗೆ ಯಾವುದು ಡಿಸ್ಕಷನ್ ಆಗ್ತಾ ಇಲ್ಲ. ಫೀಲ್ ಫ್ರೀ. ನೀವು ರಘುದೊಡ್ಡವರಿಗೆ ಹೇಳಿದಾಗ ನಿಮ್ಮವರೇ ಮಾತಾಡಿದ್ದು, ಇನ್ಕ್ಲೂಡಿಂಗ್ ಡಿಸಿಎಂ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹೌದು 2.5 ವರ್ಷದ ನಂತರ ನಾನೇ ಆಗುವುದು ಅಂತ DCM ಅವರು ಹೇಳಿದ್ದಾರೆ. DCM ಅವರು ನಿಮ್ಮವರೇ, ಶಾಸಕರು ನಿಮ್ಮ DK ಶಿವಕುಮಾರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿ. ಆ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿ ಅವರು ಹೇಳಿಲ್ಲ, ಹೈಕಮಾಂಡು ಹೇಳಿಲ್ಲ. ಸೊ ಅದರ ಅರ್ಥ ಏನು ಅಂತಂದ್ರೆ ಆಸ್ ಆಫ್ ಟುಡೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಆಸ್ ಆಫ್ ಟುಡೇ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ, ನಮ್ಮ ಸರ್ಕಾರ ಸದೃಢವಾಗಿರ್ತದೆ. ಒಂದು ವಿಚಾರವನ್ನ ಒಂದ್ ನಿಮಿಷ ನೋಡಿ, ನಮ್ಮ ಸರ್ಕಾರ 138 ಶಾಸಕರಿದ್ದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತೆ ಎಲ್ಲಾ ಶಾಸಕರು ಸೇರ್ಕೊಂಡು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ, DK ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು, ಇನ್ಕ್ಲೂಡಿಂಗ್ DK ಶಿವಕುಮಾರ್ ಅವರು. ಅದರ ಅರ್ಥ ಅವರು ಎಲ್ಲ ಒಪ್ಪಂದ ಅವರು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಈಗ ನೀವು ಒಳ ಒಪ್ಪಂದ ಆದ್ರೂ ಮಾಡ್ಕೊಳ್ಳಿ, ನೀವು ಹೊರ ಒಪ್ಪಂದ ಆದ್ರೂ ಮಾಡ್ಕೊಳ್ಳಿ. ದೊಡ್ಡೇರಿಯವರೇ, ನನ್ನ ಸಿಂಗಲ್ ಕ್ವಶನ್ ನಿಮ್ಗೆ, ವೈ ಕಾಂಟ್ ಯು ಪೀಪಲ್ ಪುಟ್ ಎ ಫುಲ್ ಸ್ಟಾಪ್? ಯಾಕೆ ನಿಮ್ಮ ಹೈಕಮಾಂಡ್ ಮತ್ತೆ ನಿಮ್ಮ ಸೂಪರ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿದ್ದಾರಲ್ಲ, ಒಂದೇ ರೀತಿಯಲ್ಲಿ ಯಾಕೆ ಫುಲ್ ಸ್ಟಾಪ್ ಕೊಡಬಾರ್ದು? ಇಲ್ಲ ಅಂತ ಯಾಕೆ ಪುನಃ ನವೆಂಬರ್ ಡೆಡ್ ಲೈನು? ಯಾಕೆ ಪುನಃ ಬಿಹಾರ್ ಎಲೆಕ್ಷನ್? ವೈ ಕಾಂಟ್ ಯು ಸೇ ರಾಹುಲ್ ಗಾಂಧಿ ಅವರ ಅಥವಾ ಖರ್ಗೆ ಅವರ ಹತ್ರ ಹೇಳಿಸ್ಬಿಟ್ಟು ಹೈಕಮಾಂಡ್ ಸೂಪರ್ ಹೈಕಮಾಂಡ್ ಅಭಿವೃದ್ಧಿಯಿಂದ ಉತ್ತರವನ್ನು ಕೊಡ್ತೇವೆ. ಬಿಜೆಪಿಯವರು ಕೇಳುವ ಪ್ರಶ್ನೆಗಳಿಗೆ ನಾವು ಅಸಂಬದ್ಧ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಜವಾಬ್ದಾರಿ ನಮ್ದಲ್ಲ. ಈ ರಾಜ್ಯದ ಜನತೆ 7 ಕೋಟಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ, ಅವರಿಗೆ ಉತ್ತಮವಾದ ಕೆಲಸವನ್ನ ಮಾಡ್ತೇವೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನೀವು ಬಿಜೆಪಿ ಅವ್ರಿಗೆ ಆನ್ಸರ್ ಮಾಡಿ ಅಂತ ಅವ್ರು ಹೇಳ್ತಾ ಇಲ್ಲ. ನಿಮ್ಮ ಹೈಕಮಾಂಡು, ನಿಮ್ಮ ನಾಯಕರು ಬಾಯಿಗೆ ಬೀಗನ ಯಾಕೆ ಹಾಕಕ್ ಆಗ್ತಿಲ್ಲ? ಲೆಟ್ ದಮ್ ಶಟ್ ದರ್ ಮೌತ್. ನಿಮ್ KPCC ಒಳಗಡೆ, ಕಚೇರಿ ಒಳಗಡೆ ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳಕ್ ಹೇಳಿ. ದಿನಾ ಬೆಳಗ್ಗೆ ಬಂದು ಲೋಗೋ ಮುಂದೆ ನಿಂತ್ಕೊಂಡು ಅವ್ರು CM ಆಗ್ಬೇಕು, ಇವ್ರು CM ಆಗ್ಬೇಕು. ರಾಜ್ಯದ ಜನರಿಗೆ ನೀವೇನು 7 ಕೋಟಿ ಜನ ನಿಮ್ಮನ್ನ ಆಶೀರ್ವಾದ ಮಾಡಿದ್ರು ಅಂತ ಹೇಳ್ತಿದ್ದೀರಾ.
7 ಕೋಟಿ ಜನಕ್ಕೆ ಹಣೆ ಬರ ಇಲ್ಲ ದಿನ ಬಂದು ಬೆಳಗ್ಗೆ ನಿಮ್ಮ ಬೈಟ್ಗಳು ಕೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ. ಅಲ್ಲ ನೀವು ಕೇಳ್ತೀರಾ, ನೀವು ಪ್ಲೇ ಮಾಡಿ ಅಂತ ನಾವೇನ್ ಮಾಡೋಣ? No, it is not like that. ಅಲ್ಲ They should ಜನತೆಗೆ shut their mouth. no we They already can't express their opinion in front see like ನೀವು that. ಮೀಡಿಯಾಗೆ ನಿಮ್ಮ ಹೋಗಿ high ಅಲ್ಲ command- ನೀವು ಹೋಗಿ ಬೈಕ್ ಮೀಡಿಯಾದವ್ರು ಕೇಳ್ಬೇಡಿ, ಸಾವಿರ ನೀವು ಕೇಳ್ತೀವಪ್ಪ. ಡೋಂಟ್ ಕ್ವೆಶ್ಚನ್ ನಾವು ಸಾವಿರ ಕೇಳ್ತೀವಿ, ನಿಮ್ಮ ಬದ್ಧತೆ ಎಲ್ಲೋಗಿದೆ? ನಿಮ್ಮ ಬದ್ಧತೆ ಅಲ್ಲ ಎಲ್ಲೋಗಿದೆ? ನೀವು ನಾವು ಪ್ರಶ್ನೆ ಸಾವಿರ ಒಂದ್ ನಿಮಿಷ, ಕೇಳ್ತೀವಿ, ಬದ್ಧತೆ ನಾವು ಬೇರೆ ಸಾವಿರ ಕೇಳ್ತೀವಿ, ಅವ್ರ ನಿಮ್ಮ ಬದ್ಧತೆ ಒಂದ್ ನಿಮಿಷ, ಎಲ್ಲೋಗಿದೆ? ನೀವು ಸರ್ಕಾರದ ಡಿಸಿಷನ್ ಕೇಳ್ತೀರಾ, ಸರಿ ನೀವು ಪಕ್ಷದ ಡಿಸಿಷನ್ ಕೇಳ್ತೀರಾ ಅಥವಾ ಅವ್ರ ವೈಯಕ್ತಿಕ ಅಭಿಪ್ರಾಯ ಕೇಳ್ತೀರಾ? ವೈಯಕ್ತಿಕ ಅಭಿಪ್ರಾಯ ಹೇಳ್ಬೇಕಂದ್ರೆ ಪಕ್ಷದ ಡಿಸಿಷನ್. ಪಕ್ಷದ ಡಿಸಿಷನ್ ಹೇಳಕ್ಕೆ ಅವರು ಶಾಸಕರು ಯಾರು? ನೋ ಅಂದ್ರೆ ನಿಮ್ ಪಕ್ಷದ ಒಳಗಡೆ ಇಲ್ವಾ ಶಾಸಕರು? ಒಂದ್ ನಿಮಿಷ, ನಾನು ಒಂದ್ ನಿಮಿಷ ಕ್ಲಾರಿಫೈ ಮಾಡ್ತೇನೆ. ಯಾವುದೇ ಮಾಧ್ಯಮದವರು ಶಾಸಕರನ್ನ ಅಭಿಪ್ರಾಯ ಕೇಳಿದ್ರೆ ಶಾಸಕರು ಅವರ ಅಭಿಪ್ರಾಯ ತಿಳಿಸ್ತಾರೆ ಹೊರತು ಅವ್ರ ಅಧಿಕಾರವನ್ನಲ್ಲ. ಒಂದ್ ನಿಮಿಷ ಪ್ಲೀಸ್, ಅವ್ರ ಅಧಿಕಾರವನ್ನಲ್ಲ, ಕ್ಲಾರಿಫೈ ಮಾಡ್ಬಿಡ್ತೇನೆ. ಅವರ ಅಧಿಕಾರ ಒಂದ್ ನಿಮಿಷ ಇರಿ. ಶಾಸಕರ ಡಿಸಿಷನ್ ಅನ್ನು ಹೇಳೋದು, ಶಾಸಕರು ಡಿಸಿಷನ್ ಹೇಳೋದು ಸಿಎಲ್ಪಿ ನಲ್ಲಿ. ನೀವು ಅಭಿಪ್ರಾಯ ಕೇಳಿದ್ರೆ ಅಭಿಪ್ರಾಯ ಕೊಟ್ಟಿದ್ರೆ ತಪ್ಪೇನದ್ರಲ್ಲಿ? ವಾಟ್ಸ್ ರಾಂಗ್? Wrong, it is wrong. No, why are you asking the question then? ನಿಮಿಷ. You are asking a question. ನೀವು ನಿಮ್ಮ ಅಭಿಪ್ರಾಯ ನೀವು ಒಂದ್ ನಿಮಿಷ ರಘು ದೊಡ್ಡೇರಿ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ಅಲ್ಲ, ಒಂದೇ ಒಂದು ಮಾತು, ಶಾಸಕರ ಅಭಿಪ್ರಾಯ ಕೇಳಿದಾಗ ನಮ್ಮ ಪಕ್ಷದ ತೀರ್ಮಾನವೇ ನಮ್ಮ ಅಭಿಪ್ರಾಯ ಅಂತ ಹೇಳ್ಬೇಕು. ಅವ್ರು ಹೇಳ್ತಾರೆ ನನ್ನ ಅಭಿಪ್ರಾಯ ಹೇಳ್ತಾನೆ, ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್ ಅಂತ. ಶಾಸಕರು ತಮ್ಮ ಅಭಿಪ್ರಾಯ ಮಾತ್ರ ಹೇಳ್ತಾರೆ. ಶಾಸಕರು ನಿರ್ಧಾರವನ್ನ ಅಭಿಪ್ರಾಯಗಳು ಶಾಸಕರ ಅಭಿಪ್ರಾಯಗಳು ಎಲ್ಲೋ ಒಂದು ಕಡೆ ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್. ಒಂದು ನಿಮಿಷ ಪ್ಲೀಸ್, ಒಂದು 30 ಸೆಕೆಂಡ್ಸ್ ಕೊಡಿ. ಒಂದೇ ನಿಮಿಷ ರಾಕೇಶ್, ಒಂದೇ ಒಂದು 30 ಸೆಕೆಂಡ್ಸ್ ಪ್ಲೀಸ್. 30 ಸೆಕೆಂಡ್ಸ್ ಪ್ಲೀಸ್. ಒಂದೇ ಕ್ವಶನ್, ಒಂದೇ ಲಾಸ್ಟ್ ಕ್ವಶನ್ ನಿಮ್ಗೆ. ಒಂದು ಸ್ಮಾಲ್ ಕ್ವಶನ್. ಇಕ್ಬಾಲ್ ಅವರು DK ಶಿವಕುಮಾರ್ ಅವರೇ ಆಗ್ಬೇಕಂತ ಹೇಳಿದ್ರು, ಅವರೊಟ್ಟಿಗೆ 100 ಜನ ಇದ್ದಾರೆ ಅಂತ ಹೇಳಿದ್ರು. KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಅವ್ರಿಗೆ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟ ಮರುದಿನ ಕೂಡ ಅವರು ಇಲ್ಲ, ನಾನು ನನ್ನ ಹೇಳಿಕೆಗೆ ಬದ್ಧ ಅಂತ ಹೇಳಿದ್ರು. ವೈ ಹಿ ಸ್ಟಿಲ್ ಇನ್ ಕಾಂಗ್ರೆಸ್? ಐ ಗಾಟ್ ಯುವರ್ ಪಾಯಿಂಟ್. ಐ ಅಂಡರ್ಸ್ಟುಡ್ ಯುವರ್ ಕ್ವಶನ್. ಕೇಳಿಸ್ತು ಏನು ಅಲ್ಲ, ನಿಮ್ಮ ಹೈಕಮಾಂಡ್ ಯಾಕೆ ಆಕ್ಷನ್ ತೆಗೆದುಕೊಂಡಿಲ್ಲ ಅಂತ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ನನಗೆ ಗೊತ್ತು. ನೋಡಿ, ಒಂದು ವಿಚಾರ ನಾನು ಅವಾಗಲೇ ಹೇಳ್ತಾ ಇದ್ದೆ, ಮಧ್ಯದಲ್ಲಿ ಡಿಸ್ಟರ್ಬ್ ಆಗಿದೆ. ಶಾಸಕರು ಯಾವಾಗ ಮಾಧ್ಯಮಗಳು ಶಾಸಕರನ್ನ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಅಂತ ಹೇಳಿದ್ರೆ ಅವ್ರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಎಲ್ಲರೂ ಸರ್ವ ಸ್ವತಂತ್ರರು. ಆದ್ರೆ ನಿಮ್ಮ ನಿರ್ಧಾರ ತಿಳಿಸಿ ಅನ್ನೋದನ್ನ, ಶಾಸಕರ ನಿರ್ಧಾರವನ್ನ ಟಿವಿನಲ್ಲಿ ಅಥವಾ ಇನ್ನು ಬೇರೆ ಹೇಳೋದಲ್ಲ. ಶಾಸಕರು ತಮ್ಮ ನಿರ್ಧಾರವನ್ನ CLP ನಲ್ಲಿ ಹೇಳಿದ್ದಾರೆ. CLP ನಲ್ಲಿ ಹೇಳಿದ ನಂತರನೇ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಮಂತ್ರಿ ಉಪಮುಖ್ಯಮಂತ್ರಿಗಳಾಗಿರೋದು. ಸೊ ಇನ್ನು ಇಕ್ಬಾಲ್ ಅನ್ಸಾರಿ ಅವರ ವಿಚಾರದಲ್ಲಿ ಪಕ್ಷ ಕ್ಲಿಯರ್ ಆಗಿ ಹೇಳಿದೆ, DK ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಎಸ್ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪು, ಪಕ್ಷಕ್ಕೆ ಮುಜುಗರ ಮಾಡಬೇಡಿ, ನಿಮ್ಗೆ ಆಕ್ಷನ್ ತೆಗೆದುಕೊಳ್ತೀವಿ, ನೋಟಿಸ್ ಕೊಟ್ಟಿದ್ದೇವೆ. ನೆಕ್ಸ್ಟ್ ಡೇನು ಹೇಳಿದ್ದಾರೆ, ಕರೆದು ಹೇಳಿದ್ದಾರೆ. ಓಕೆ, ಅದಾದ ನಂತರ ಅವರು ನಾವು ಮಾಡ್ತಾ ಇರ್ತಕ್ಕಂಥ ಸರಿ ಇಲ್ಲ ಹೇಳಿದ ಮೇಲೂ ಹಂಗ್ ಮಾತಾಡ್ತಾರೆ ಅಂತಂದ್ರೆ ಇಲ್ಲ, ನಿಲ್ಸಿದ್ದಾರೆ. ಒಂದ್ ನಿಮಿಷ, ಪಕ್ಷಕ್ಕೆ ಮುಜುಗರ ಮಾಡುವಂತ ಕೆಲಸ ಯಾರು ಮಾಡಬೇಡಿ ಅಂತ ಹೇಳಿದ ನಂತರ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಈ ರೀತಿಯಾದಂತ ಅಭಿಪ್ರಾಯ ಯಾರು ಹೇಳಿಲ್ಲ. ಅದಾದ ನಂತರ ಸಮೀವುಲ್ಲಾ ಸರ್ ಏನ್ ಹೇಳ್ತೀರಿ ರಘು ದೊಡ್ಡೇರಿ ಅವ್ರ ಮಾತು? ಅವ್ರು ಯಾವಾಗ್ಲೂ ವಿತಂಡವಾದನೆ ಮಾಡ್ತಾರೆ. ವಿತಂಡವಾದ ಅಲ್ಲ, ಶಾಸಕರು ತಮ್ಮ ನೀವು ನಾಯಕತ್ವ ಬದಲಾವಣೆ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಮೊದಲನೇ ಬಾರಿಗೆ DCM ಹೇಳಿದ್ರು. ಯಾವುದೇ ಹಂಚಿಕೆ ಇಲ್ಲ ಅಂತ CM ಹೇಳಿದ್ರು. ಮೂರನೇದು AICC ಜನರಲ್ ಸೆಕ್ರೆಟರಿ ಅವರು ಆರ್ಗನೈಸೇಷನಲ್ ಎಕ್ಸರ್ಸೈಸ್ ಅಂತ ಹೇಳಿದ್ರು. ಆದ್ರೆ ಆರ್ಗನೈಸೇಷನಲ್ ಎಕ್ಸರ್ಸೈಸ್ MLA ಎಕ್ಸರ್ಸೈಸ್ ಮಾಡಿದ್ರು. ಮತ್ತು ಅವರ ಫಂಕ್ಷನಿಂಗ್ ಹೇಗಿತ್ತು ಅಂತಂದ್ರೆ, ಅವರು AICC ಜನರಲ್ ಸೆಕ್ರೆಟರಿ, ಅಫ್ಕೋರ್ಸ್ ಕರ್ನಾಟಕ ಇನ್ಚಾರ್ಜ್, ಅವರು ಮಾಡ್ಬೋದು ಒಪಿನಿಯನ್, ಓಕೆ. ಅಬ್ಸರ್ವರ್ ಸ್ಟೈಲ್ ಅಲ್ಲಿ ಇತ್ತು, ವೀಕ್ಷಕರ ಶೈಲಿಯಲ್ಲಿ ಕಾರ್ಯನಿರ್ವಹಿಸಿದ್ರು. MLA ರೈಟಿಂಗ್ ಅಲ್ಲಿ ಯಾಕೆ ಒಪಿನಿಯನ್ ಕೇಳ್ತಾರೆ? ಹೀಗಾಗಿ ಇಡೀ ಕಾಂಟ್ರವರ್ಸಿನ ಪ್ರವೋಕ್ ಮಾಡಿದ್ಯಾರು, ಇಡೀ ಕಾಂಟ್ರವರ್ಸಿನ ಪ್ರೆಸಿಪಿಟೇಟ್ ಮಾಡಿದ್ಯಾರು, ಮತ್ತು ಇಲ್ಲಿ ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆ ಅದನ್ನ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿದ್ಯಾರು? ಅವ್ರು MLA ಮಾತಾಡಿದ್ದು, ಅವ್ರ ಲೀಡರ್ಸೇ ಮಾತಾಡಿದ್ದು, ಅವ್ರ ನ್ಯಾಷನಲ್ ಲೀಡರ್ಸೇ ಮಾಡಿದ್ದು. ಬೇರೆ ಯಾರು ನಾವಲ್ಲ, ಜರ್ನಲಿಸ್ಟ್ ಗಳಲ್ಲ, ಬೇರೆ ಯಾರು ಅಲ್ಲ, ಕರ್ನಾಟಕದ ಜನ ಅಂತೂ ಅಲ್ವೇ ಅಲ್ಲ. ಹೀಗಾಗಿ ಇಲ್ಲಿ ಯಾರು ಕೂಡ ನಾವಲ್ಲ, ನಮ್ದಲ್ಲ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಎಲ್ರೂ ಕೂಡ ಜನರಿಗೆ ಆನ್ಸರಬಲ್. ನೀವು ತಿಳ್ಕೊಳ್ರಘು ಅವರೇ, ಎಲ್ರಿಗೂ ಕೂಡ ಜನರಿಗೆ ಆನ್ಸರಬಲ್. ಯಾಕಿಂತ ಪರಿಸ್ಥಿತಿ ಉದ್ಭವ ಆಯ್ತು, ಯಾಕಿಂತ ಸಿಚುಯೇಷನ್ ಉದ್ಭವ ಆಯ್ತು, ಬಿಹಾರ್ ಚುನಾವಣೆ ತನಕ ಕಾಯ್ದೆ ಅನ್ನುವ ಸಂದೇಶ ಯಾಕೆ ಎರಡೂ ಕಡೆಗಳಿಗೆ ಈಗ ರವಾನೆ ಆಗಿದೆ? ಯಾಕೆ ರವಾನೆ ಆಗಿದೆ ಅಂದ್ರೆ, ಬಿಹಾರ್ ರಾಜಕಾರಣದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣವೇ ಅಂತಿಮ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ನಾಯಕರನ್ನ ಮುಟ್ಟಿದ್ರೆ ಆ ಚುನಾವಣೆ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ. ಆದ್ರಿಂದ ಸುಮ್ನಿರಿ ಅನ್ನೋ ಸಂದೇಶವನ್ನ ಒಂದು ಗುಂಪಿಗೆ ರವಾನೆ ಆಗಿ, ನೀವು ಕೂಡ ಸುಮ್ನಿರಿ ಅನ್ನೋ ಸಂದೇಶವನ್ನ ಇನ್ನೊಂದು ಗುಂಪಿಗೆ ರವಾನೆ ಆಯ್ತಾ? ಹೈಕಮಾಂಡ್ ಆನ್ಸರ್ ಮಾಡ್ಬೇಕು. ಇವ್ಯಾವ ನಮ್ಮ
ನಮ್ಮ ನಮ್ಮ ನೋಟಗಳಷ್ಟೇ ಎಲ್ಲಾ ತೀರ್ಮಾನಗಳನ್ನು ಕೈಗೊಂಡಿರೋದು ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿಲಿ ಇದ್ದು. ಹೀಗಾಗಿ ಅವ್ರು ಹೇಳ್ಬೇಕಾಗ್ತದೆ. ನೋಡಿ, ಒಂದು ವಿಚಾರವನ್ನ ಸಮೀವುಲ್ ಅವರು ಹೇಳಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಸುರ್ಜೇವಾಲಾ ಅವರು ಬಂದು ಬೆಂಗಳೂರಿನಲ್ಲಿ ಹೈಕಮಾಂಡ್ಗೆ ಒಂದು ರಿವ್ಯೂ ಮಾಡಿದ್ದಾರೆ ಅಂತೇಳಿ. ಎಸ್, ಅಫ್ಕೋರ್ಸ್, ಒಂದು ಹೈಕಮಾಂಡ್ ಒಂದು ಪಕ್ಷದ ಚಿಹ್ನೆನಲ್ಲಿ, ಒಂದು ಪಕ್ಷದ ಮ್ಯಾನಿಫೆಸ್ಟೋನಲ್ಲಿ ಗೆದ್ದು ಬಂದಂಥ ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಮ್ಯಾನಿಫೆಸ್ಟೋನ, ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನತೆಗೆ ತಲುಪಿಸ್ತಿದ್ದೀರಾ ಇಲ್ವಾ ಅಂತ ವೆರಿಫೈ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೈಕಮಾಂಡ್ ಮೇಲೆ ಇದೆ, ಪಕ್ಷದ ಮೇಲೆ ಜವಾಬ್ದಾರಿ ಇದೆ. ಇನ್ ಕೇಸ್ ಯಾರನ್ನ ಶಾಸಕರು ನಾವು ಕೊಟ್ಟಿರ್ತಕ್ಕಂಥ ಮ್ಯಾನಿಫೆಸ್ಟೋನ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಚಾಟಿ ಬೀಸುವಂತ ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡಬೇಕು, ಮಾಡುತ್ತೆ. ಅದೇ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯವನ್ನ ಅವರು ಮಾಡಿರ್ತಕ್ಕಂಥ ಕೆಲಸವನ್ನ ರಿವ್ಯೂ ಮಾಡಿದ್ದೇವೆ. ಅದಾದ ನಂತರವೇ ನಾವು ಯಾವ್ದು ಹೇಳಿ, ಸಾರಿ, ಚೇಂಜ್ ಆಫ್ ಲೀಡರ್ಶಿಪ್ ಯಾಕೆ ಬಂತು ಅಲ್ಲಿ? ಅಲ್ಲ, ಒಂದು ನಿಮಿಷ. ಚೇಂಜ್ ಆಫ್ ಲೀಡರ್ಶಿಪ್ ಒಂದು ವೈಯಕ್ತಿಕ ಯಾರು ಹೊರಗಡೆ ಬಂದು ಹೇಳಿಲ್ಲ. ನಾನು ಚೇಂಜ್ ಆಫ್ ಲೀಡರ್ಶಿಪ್ ಹೇಳಿದ್ದೀನಿ ಅಂತ ಹೇಳಿ ಅಲ್ಲ, ಕೇಳಿಸ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಏನಂತ ಹೇಳಿ? ಸತೀಶ್ ಜಾರಕಿಹೊಳಿ ಬಿಟ್ಟಾಕಿ ಸತೀಶ್ ಜಾರಕಿಹೊಳಿ ಅಲ್ಲ, ಹೇಳಿದ್ದಾರೆ. ಬೇರೆ ಯಾರು ಹೇಳಿದ್ದಾರೆ? ಇಕ್ಬಾಲ್ ಹುಸೇನ್ ಇರ್ಬೋದು. ಅಲ್ಲ, ಇಕ್ಬಾಲ್ ಹುಸೇನ್ ಅವರು ತಪ್ಪು ಹೇಳಿದ್ದಾರೆ ಅಂತ ಹೇಳಿ ಆಕ್ಷನ್ ತಗೊಂಡಿದ್ದೇವೆ. ಬೇರೆಯವರು, ಒಂದ್ ನಿಮಿಷ, ರಂಗನಾಥ್ ಅವರು ಮತ್ತೆ ಬೇರೆ ಬೇರೆ ನಾಯಕರು ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಮಂಡನೆ ಮಾಡಿದ್ದಾರೆ ಮತ್ತೆ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿ. ತಪ್ಪೇನಿದೆ? ತಪ್ಪೇನಿದೆ? ನೀವು ನಿಮ್ಮ ನಿರ್ಧಾರ ಅದು. ಒಬ್ಬ ಶಾಸಕನಾಗಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು, ನೀವು ಮಾಧ್ಯಮದವರು ಕೇಳುವ ಪ್ರಶ್ನೆಗೆ ಅಭಿಪ್ರಾಯವನ್ನ ಮಂಡನೆ ಮಾಡ್ತಾರೆ ಹೊರತು ನಿರ್ಧಾರವನ್ನಲ್ಲ. ಅವರ ನಿರ್ಧಾರವನ್ನ ಹೈಕಮಾಂಡ್ ಹೇಳ್ತಾರೆ. ಹೈಕಮಾಂಡ್ ಎಲ್ಲಿ ಸಿಎಲ್ಪಿನಲ್ಲಿ ತೀರ್ಮಾನ ಮಾಡ್ತಾರೆ. ರಘುದೊಡ್ಡೇರಿ ಅವರೇ, ಈಗ ಸುರ್ಜೇವಾಲಾ ಅವರು ಮತ್ತೊಂದು ಸರ್ವೇನೆ ಮಾಡಿದ್ರು. ಒಂದು 100ಕ್ಕೂ ಹೆಚ್ಚು ಶಾಸಕರನ್ನು ಇಂಡಿವಿಜುವಲಿ ಕ್ವಶನ್ ಆನ್ಸರ್ಸ್ ಇತ್ತು. 20 ಕ್ವಶನ್ಗಳನ್ನು ಕೇಳ್ಬಿಟ್ಟು, ಒಂದು ಟೈಪ್ ರೈಟಿಂಗ್ ಮೆಷಿನ್ ಅನ್ನು ಪಕ್ಕದಲ್ಲಿ ಇಟ್ಬಿಟ್ಕೊಂಡ್ಬಿಟ್ಟು, ಒಂದು ಲ್ಯಾಪ್ಟಾಪ್ ಇಟ್ಕೊಂಡ್ಬಿಟ್ಟು, ಒಂದು ಟೈಪ್ ರೈಟರ್ ಇಟ್ಕೊಂಡ್ಬಿಟ್ಟು ಮಾಡಿದ್ರು. ನಾನು ಹೇಳ್ತೀನಿ ಕ್ವಶನ್. ಕೆಲವರು ಹೊರಗಡೆ ಬಂದವರು ಹೇಳಿದ್ರು ಪ್ರದೀಪ್ ಈಶ್ವರ್ ಅಂತ. ಅಲ್ಲಲ್ಲ, ತಪ್ಪತ್ತು. ನಾನು ಒಂದು ಕೇಳಿಸ್ಕೊಳ್ಳಿ. ಪ್ರದೀಪ್ ಈಶ್ವರ್ ಅಂತ ಅವರು ಹೊರಗಡೆ ಬಂದು ಹೇಳ್ತಾರೆ, ನಾವು ಸುರ್ಜೇವಾಲಾ ಅವ್ರ ಹತ್ರ ಅನುದಾನ ಕೇಳಿದ್ವಿ, ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ನಾವು ಸುರ್ಜೇವಾಲಾ ಹತ್ರ ಅನುದಾನ ಕೇಳಿದ್ವಿ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಯಾಕೆ DCM ಮತ್ತೆ CM ಅನ್ನು ಬಿಟ್ಟು ಇಬ್ಬರನ್ನು ಹೊರಗಡೆ ಇಟ್ಬಿಟ್ಟು ಕ್ಲೋಸ್ ಡೋರ್ ಸರ್ವೆ ಮಾಡ್ಕೊಂಡ್ಬಿಟ್ಟು ಗವಿಯಪ್ಪನವರು ಹೊರಗಡೆ ಬಂದ್ಬಿಟ್ಟು ಹೇಳಿದ್ರು, ನಾನು ಜಮೀರ್ ಅಹಮದ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕರಪ್ಟ್ ಅಂತ. ನಿಮ್ಮ ಪಾರ್ಟಿಯವರೇ ಲೀಕ್ ಮಾಡ್ಕೊಂಡ್ಬಿಟ್ರು. ರಾಯರೆಡ್ಡಿ ಅವರು, BR ಪಾಟೀಲ್ ಯಾರ ಪಾರ್ಟಿಯವರು? ನಿಮ್ಮ ಪಾರ್ಟಿಯವರೇ. ಅವರೇ ಮಾತಾಡಿರೋದು, ಅದನ್ನ ಅವರೇ ರೆಕಾರ್ಡ್ ಮಾಡ್ಕೊಂಡಿರೋದು, ಅವರೇ ಲೀಕ್ ಮಾಡಿರೋದು ಮೀಡಿಯಾಕ್ಕೆ. ನೀವ್ ಹೇಳ್ತೀರಿ ಬೈಟ್ ಯಾಕೆ ಹಿಡಿತೀರಿ ಮೀಡಿಯಾದವರು ಅಂತ. ಫಸ್ಟ್ ತಿಳ್ಕೊಳ್ಳಿ, ಮೀಡಿಯಾದವರು ಏನಕ್ಕೆ ಬೈಟ್ ಹಿಡಿತಾರಂದ್ರೆ, ನಿಮ್ಮ ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳು ಹೊರಗಡೆ ಬಂದು ವಿ ಆರ್ ದ ಮೋಸ್ಟ್ ಕರಪ್ಟ್ ಪಾರ್ಟಿ ಅಂತ ಅವರೇ ಹೇಳ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಅದನ್ನು ಮೀಡಿಯಾಕ್ಕೆ ಲೀಕ್ ಮಾಡಿದಾಗ ಆಗ ನಾವು ಬೈಟ್ ಹಿಡಿತೀವಿ. ಏನಪ್ಪಾ, ಹೌದಾ, ನೀನೇ ಹೇಳಿದ್ದ, ನಿಮ್ಮ ಪಕ್ಷ ಏನಾದ್ರೂ ಮೋಸ್ಟ್ ಕರಪ್ಟ್ ಅಂತ ಕೇಳ್ತೀವಿ. ಅದೇ ರೀತಿ ರಾಜಣ್ಣನವರು ಹೊರಗಡೆ ಬಂದಾಗ್ಲೂ ಕೂಡ ಸೆಪ್ಟೆಂಬರ್ನಲ್ಲಿ ಮಹಾಕ್ರಾಂತಿ ನಡೆಯುತ್ತೆ ಅಂತ ಹೇಳಿದಾಗ ಅದನ್ನು ಕ್ವಶನ್ ಮಾಡುವ ಎಲ್ಲ ಹಕ್ಕು. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಬಗ್ಗೆ ಮಾತಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ RSS ನಲ್ಲಿ ನಡೀತಿರ್ತಕ್ಕಂಥ ಏನು ತೀವ್ರಗತಿಯ ಸಂಚಲನ ಇದೆ. ಮೋದಿ ಅವರು 75 ವರ್ಷ ತುಂಬುತ್ತೆ, ಕೇಂದ್ರ ಸರ್ಕಾರ ಉರುಳುತ್ತೆ, ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಉರುಳುತ್ತೆ, ಮೋದಿ ಅವರು ಪ್ರಧಾನಮಂತ್ರಿಯಿಂದ ಇಳಿತಾರೆ ಅಂತ ಹೇಳಿ ಸಂಕ್ರಾಂತಿ ಆಗ್ತದೆ ಅಂತ ಹೇಳಿದ್ದಾರೆ. ಸರಿ, ಕೇಂದ್ರದಲ್ಲಿ ಸೆಪ್ಟೆಂಬರ್ ಅಲ್ಲಿ ಚೇಂಜ್ ಆಗ್ತದೆ. ಅದಾದ ನಂತರ ಇನ್ನೂ ಕೂಡ ಬಿಜೆಪಿನಲ್ಲಿ ಬದಲಾವಣೆಗಳಾಗ್ತದೆ. ಸೊ ಕೇಂದ್ರ ಸರ್ಕಾರದ ಬಿಜೆಪಿನಲ್ಲಿ ಸಂಚಲನ ಉಂಟಾಗ್ತದೆ ಅಂತ ವಿಚಾರವನ್ನ ಸೂಕ್ಷ್ಮವಾಗಿ ರಾಜಣ್ಣ ಅವರು ಹೇಳಿದ್ದಾರೆ. ಇದು ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಕೇಂದ್ರ ಸರ್ಕಾರದ ಮೋದಿ ಅವರು ಅಧಿಕಾರ ಕಳ್ಕೊಳ್ಳುವ ಸನ್ನಿವೇಶ. ರಘು ದೊಡ್ಡೇರಿ ಅವರ ಮಾತಿಗೆ ಅಲ್ಲ ಹೇಳಿ, ಮೋಹನ್ ಭಾಗವತ್ ಬಂದಿದ್ದಾರ ಅಥವಾ ರಾಜಣ್ಣ ಬಿಜೆಪಿಗೆ ಹೋಗಿದ್ರೆ ಗೊತ್ತಿಲ್ಲ. ಒಂದು ವಿಚಾರ ಸರ್, ಇಲ್ಲಿ ರಾಜಣ್ಣ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕಾಂಗ್ರೆಸ್ ಮೊದ್ಲಿನ ತರ ಇಲ್ಲ, ಸಿಕ್ಕಾಪಟ್ಟೆ ಪವರ್ ಸೆಂಟರ್ ಗಳಾಗ್ಬಿಟ್ಟಿದಾವೆ ಅಂತ. ಮೇ ಬಿ ರಾಜಣ್ಣ ಏನಾದ್ರು ಬಿಜೆಪಿಗೆ ಹೋಗುವಂತ ಸುಳಿವೋ ಅದೋ ಏನು ಅಂತ ಗೊತ್ತಾಗ್ತಾ ಇಲ್ಲ.